ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಲ್ಯಾಬೊರೇಟರಿ ಥರ್ಮೋಮೀಟರ್. ಸೊ ಈ ಲ್ಯಾಬೊರೇಟರಿ ಥರ್ಮೋಮೀಟರ್ ವೇರ್ ಡು ವಿ ಯೂಸ್, ವೈ ವಿ ನೀಡ್ ಲ್ಯಾಬೊರೇಟರಿ ಥರ್ಮೋಮೀಟರ್ ಅಂದರೆ ಎಕ್ಸೆಪ್ಟ್ ದೆನ್ ಹ್ಯೂಮನ್ ಬೀಯಿಂಗ್ಸ್, ಇಫ್ ಯು ವಾಂಟ್ ಕ್ಯಾಲ್ಕುಲೇಟ್ ದ ಟೆಂಪರೇಚರ್ ಆಫ್ ಅದರ್ ಆಬ್ಜೆಕ್ಟ್ಸ್ we will use laboratory thermometer. For example, solutions, chemical mixture solutions ಆಗಿರ್ಬೋದು, ಅಥವಾ ವಾಟರ್, ಮಿಲ್ಕ್, ವಾಟ್ ಎವರ್ ಇಟ್ ಇಸ್, ನಿಮ್ಮ ರೇಂಜಿಗೆ ನೋಡೋಣ. ಮಿಲ್ಕ್ ಆಗಿರ್ಬೋದು, ವಾಟರು, ಕಾಫಿದು ಟೆಂಪ್ರೇಚರು, ಅಥವಾ ಒಂದು ಫಾರ್ ಎಕ್ಸಾಂಪಲ್ ಸೊಲ್ಯೂಷನ್ ಆಫ್ ಸೋಡಿಯಂ, ವಾಟ್ ಎವರ್ ಇಟ್ ಈಸ್, ಅದನ್ನು ಯೂಸ್ ಮಾಡೋಕ್ಕೆ ನಾವು ಯೂಸ್ ಮಾಡಿದ್ರೆ ಲ್ಯಾಬೊರೇಟರಿ ಥರ್ಮೋಮೀಟರ್ ತೊಗೊಂಡು ಅದು ಟೆಂಪ್ರೇಚರ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಲ್ಯಾಬೊರೇಟರಿ ಥರ್ಮೋಮೀಟರ್ದು ಸಮ್ ಕೈಂಡ್ ಆಫ್ ಏನು ಸ್ಪೆಷಾಲಿಟೀಸ್ ಇದೆ. ದಟ್ ಈಸ್ ಇದ್ರ ರೇಂಜ್ ಬಂದು -10°C ಟು 110°C. ಲ್ಯಾಬೊರೇಟರಿ ಥರ್ಮೋಮೀಟರ್ದು -10°C ಟು 110°C. ಫಾರ್ ಎಕ್ಸಾಂಪಲ್ ಇವಾಗ ಇದ್ರಲ್ಲೂ ಸೇಮ್ ಆಸ್ ಇಟ್ ಈಸ್ ಮರ್ಕ್ಯುರಿನೇ ಸ್ಟಾರ್ಟಿಂಗ್ ಇದ್ರಲ್ಲಿ ಇರುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಲ್ಯಾಬೊರೇಟರಿ ಥರ್ಮೋಮೀಟರ್ನ ಯೂಸ್ ಮಾಡುವಾಗ ಈ ಎಡ್ಜ್ ಸ್ಲಿಟ್ ಏನಿರ್ತದೆ, ಓರ್ ಡು ವಿ ಹ್ಯಾವ್ ದಿಸ್ ಎಡ್ಜ್ ಲಿಪ್, ಆ್ಯಂಡ್ ಮೋರ್ ಓವರ್ ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್ ಅಲ್ವಾ. ಸೊ ಇದು ಈ ಸೊಲ್ಯೂಷನಲ್ಲಿ ಇಟ್ಟಾಗ, ಫಾರ್ ಎಕ್ಸಾಂಪಲ್ ವಾಟರ್ ಆ್ಯಂಡ್ ಶುಗರ್ ಸೊಲ್ಯೂಷನ್ ಆಗಿರ್ಬೋದು, ಸೋಡಿಯಂ ಸೊಲ್ಯೂಷನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಸಾಲ್ಟ್ ಸೊಲ್ಯೂಷನ್, ವಾಟ್ ಎವರ್ ಇಟ್ ಈಸ್, ಈ ಸೊಲ್ಯೂಷನ್ ಅಂತ ತಗೊಂಡ್ರೆ ಈ ಸ್ಲಿಟ್ ಏನಿದೆ ಇಟ್ ಶುಡ್ ನಾಟ್ ಟಚ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್. ಸರ್ಫೇಸ್ ಆಫ್ ದ ಸೊಲ್ಯೂಷನ್ನ ಟಚ್ ಮಾಡಬಾರ್ದು. ಈ ಥರ ಸ್ಟ್ರೈಟ್ ಆಗಿ ಯು ಹ್ಯಾವ್ ಟು ಹೋಲ್ಡ್ ಇಟ್. ಸ್ಲೈಟ್ ಇಟ್ಬಿಟ್ಟು ಚೆಕ್ ಮಾಡಿದ್ರೆ ಯು ಹ್ಯಾವ್ ಟು ಹೋಲ್ಡ್ ಇಟ್ ಬೈ ಅಪ್ರೈಟ್, ಅಂದರೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಅದರಲ್ಲಿ ನಾವು ಎಷ್ಟು ಥರ್ಮೋಮೀಟರ್, ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದನ್ನ ಚೆಕ್ ಮಾಡ್ಬೋದು. ಇದು ಲ್ಯಾಬೊರೇಟರಿ ಥರ್ಮೋಮೀಟರ್. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಬಂದು ಎಲೆಕ್ಟ್ರಿಕ್ ಥರ್ಮೋಮೀಟರ್ನು ಅಷ್ಟೇ ಇವಾಗ ಲ್ಯಾಬೊರೇಟರಿ ಥರ್ಮೋಮೀಟರ್ನ ರೀಪ್ಲೇಸ್ ಮಾಡ್ತಕ್ಕಂಥ ಟೈಮ್ ಬರ್ತಾ ಇದೆ. ಯಾಕೆ ಅಂದರೆ ಇದರಲ್ಲೂ ಅಷ್ಟೇ ನಾವು ಮರ್ಕ್ಯೂರಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಸೇಮ್ ಆಸ್ ಇಟ್ ಈಸ್, ಹ್ಯಾಂಡ್ಫುಲ್ ಆಗಿ ಕೇರ್ಫುಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್, ಮತ್ತು ಹೊಡೆದೋಗದೆ ಇರೋ ಥರ ಯು ಹ್ಯಾವ್ ಟು ಸಿ ಲುಕ್ ಆಫ್ಟರ್ ಇಟ್ ವೆದರ್ ಇಟ್ ಬ್ರೋಕನ್ ಆರ್ ನಾಟ್, ಬಿಕಾಸ್ ಡಿಸ್ಪೋಸ್ ಮಾಡೋದು ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ದ ಟಾಕ್ಸಿಕ್ ಮೆಟಲ್ ವಿಚ್ ವಿ ಯೂಸ್ ಇಟ್ ಇನ್ ಎಡ್ಜ್ ಆಫ್ ದ ಥರ್ಮೋಮೀಟರ್, ದಟ್ ಈಸ್ ಮೆರ್ಕ್ಯೂರಿ. ಸೊ ಫಸ್ಟು ತಿಳ್ಕೊಂಡ್ವಾಗ ಲ್ಯಾಬೊರೇಟರಿದು ತಿಳ್ಕೊಂಡ್ವ, ಆ್ಯಂಡ್ ಕ್ಲಿನಿಕಲ್ದು ಬಿಫೋರು ನೋಡು. ನೆಕ್ಸ್ಟ್ ಯುವರ್ ಟಾಪಿಕ್ ಇಸ್ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಹೀಟ್. ಸೊ ಇವಾಗ ಹೀಟ್ ಕಂಡುಹಿಡಿಯೋದು ಗೊತ್ತಾಯ್ತಲ್ವ ನಮಗೆ. ಹೀಟು ಒಂದು ನಾವು ಹೇಗೆ ಕಂಡುಹಿಡಿತೀವಿ, ಹ್ಯೂಮನ್ ಬಾಡಿಯಲ್ಲಿ ಕಂಡುಹಿಡಿಯೋದು ಗೊತ್ತಾಯಿತು, ನಮಗೆ ಎಷ್ಟು ಟೆಂಪ್ರೇಚರ್ ಇದೆ ಅಂತ, ಆಬ್ಜೆಕ್ಟ್ಸ್ಗಳಲ್ಲೂ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಕಂಡುಹಿಡಿಯೋದು ಗೊತ್ತಾಯಿತು. ಸೊ ಆ ಹೀಟ್ ಅನ್ನೋದು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಟ್ರಾನ್ಸ್ಫರ್ ಆಫ್ ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಗ್ಯಾಸ್ ಸ್ಟವ್ ಆನ್ ಮಾಡಿ, ಇಫ್ ಹ್ಯಾವ್ ಸ್ಟೆಪ್ ಅದೊಂದು ವೆಸಲ್ ಇಟ್ಕೊಂಡ್ರೆ ಸ್ಟವ್ ಆನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆವಾಗ ಗ್ಯಾಸ್ನಿಂದ ಸ್ಟವ್ವಿಂದ ಹೀಟ್ ಏನಾಗುತ್ತೆ, ನಿಮ್ಮ ವೆಸಲ್ಗೆ ಏನಾಗುತ್ತೆ, ಅದಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಲ್ವಾ. ಸೊ ಇದು ಗ್ಯಾಸ್ ಸ್ಟವ್. ಸೊ ಇದು ಗ್ಯಾಸ್ ಸ್ಟವ್ ಅಂತ ಅಂದ್ಕೊಂಡ್ರೆ ನೀವು ಇಲ್ಲೊಂದು ವೆಸಲ್ನ ಇಟ್ಟಿದ್ದೀರಾ ಅಂದರೆ ಇದು ಕೋಲ್ಡ್ ಆಬ್ಜೆಕ್ಟ್. ನೆನ್ಪಿಟ್ಕೊಳ್ಳಿ, ಫಸ್ಟು ಎಡ್ಜಿಗೆ ಅಲ್ವಾ, ಆಲ್ವೇಸ್ ಎಡ್ಜ್. ಸೊ ಇದು ಕೋಲ್ಡ್, ಆ್ಯಂಡ್ ಇಲ್ಲಿ ಇರ್ತಕ್ಕಂಥದ್ದೇನು ಹಾಟ್, ಫೈರ್. ಇದ್ಯಾವುದು ವೆಸಲ್ ಇದೆ, ಆ್ಯಂಡ್ ವಾಟ್ ಈಸ್ ದಿಸ್, ಫೈರ್, ಹಾಟ್ ಫೈರ್ ಅನ್ನೋದು ಇರ್ತದೆ. ಸೊ ಇದರಲ್ಲಿ ಅರ್ಥ ಮಾಡ್ಕೊಬೇಕು ನೀವು, ಟ್ರಾನ್ಸ್ಫರ್ ಆಫ್ ಹೀಟ್ ಹೇಗೆ ಆಗುತ್ತೆ ಅಂದರೆ ಆಲ್ವೇಸ್ ಫ್ರಮ್ ಹಾಟ್ ಟು ಕೋಲ್ಡ್. ಹಾಟ್ ಆಗಿರೋದ್ರಿಂದ ಕೋಲ್ಡಿಗೆ ಟ್ರಾನ್ಸ್ಫರ್ ಆಗುತ್ತೆ, ಹಾಟ್ ಎಡ್ಜಿಂದ ಕೋಲ್ಡ್ ಎಡ್ಜಿಗೆ ಟ್ರಾನ್ಸ್ಫರ್ ಆಗೋದು ಯಾವುದು, ಹೀಟ್, ಟ್ರಾನ್ಸ್ಫರ್ ಆಫ್ ಹೀಟ್. ಸೊ ಈ ಪ್ರಾಸೆಸ್ನ ಏನು ಕರಿತೀವಿ ನಾವು, ಕಂಡಕ್ಷನ್. ವಾಟ್ ಡು ವಿ ಕಾಲ್, ಕಂಡಕ್ಷನ್. ಕಂಡಕ್ಷನ್ ಅಂದರೆ the heat transfer from hot edge of the object to the cold edge of the object. ಸೊ ಟೂ ಡಿಫರೆನ್ಸ್ ಆಬ್ಜೆಕ್ಟ್ ಅಲ್ಲಿ ಹಾಟ್ ಎಡ್ಜ್ ಆಫ್ ದ ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಕೋಲ್ಡ್ ಎಡ್ಜ್ ಆಫ್ ದ ಆಬ್ಜೆಕ್ಟಿಗೆ ಹೀಟ್, ಬಿಸಿ, ಫೈರ್ ಅನ್ನೋದೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನೇನಂತೀವಿ ನಾವು ಕಂಡಕ್ಷನ್. ಕಂಡಕ್ಟ್ ಮಾಡ್ತಾ ಇದೆ ಒನ್ ಆಬ್ಜೆಕ್ಟ್ ಇಂದ. ಫಾರ್ ಎಕ್ಸಾಂಪಲ್ ಇದು ವೆಸಲ್ ಆಗಿರ್ತದೆ, ಇದು ಫೈರ್ ಅಂದ್ರೆ ಒನ್ ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಸೊ ಇದಕ್ಕೆ ಏನಂತೀವಿ ನಾವು, ಕಂಡಕ್ಷನ್. ಈ ಪ್ರಾಸೆಸ್ಗೆ, ಓವರ್ ಆಲ್ ಪ್ರಾಸೆಸ್ಗೆ ಅನ್ನೋದು ನಾವು ಕಂಡಕ್ಷನ್, ಆಯ್ತಾ. ಸೊ ಈ ಕಂಡಕ್ಷನ್ ಅಲ್ಲೂ ಇದೆ. ಸೊ ಎಲ್ಲ ಆಬ್ಜೆಕ್ಟು ಕಂಡಕ್ಟ್ ಮಾಡುತ್ತಾ, ನೋ. ಎಲ್ಲ ಆಬ್ಜೆಕ್ಟು ಕಂಡಕ್ಟ್ ಮಾಡೋ ಹಾಗಿದ್ರೆ ನಾವು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೀವು ಒಂದು ಪ್ಯಾನ್ ಇಕ್ಕಿರ್ತೀರಾ ಅನ್ಕೊಳ್ಳಿ.
ಸೊ ಈ ಕಂಡಕ್ಷನ್ ಅಲ್ಲಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಒಂದು ಪ್ಯಾನ್, ಇದು ಒಂದು ತವಾ, ಪ್ಯಾನ್, ವಾಟ್ ಎವರ್ ಇಟ್ ಈಸ್, ಇದಕ್ಕೆ ಒಂದು ಪ್ಲಾಸ್ಟಿಕ್ ಹ್ಯಾಂಡಲ್ ಇದೆ. ವಾಟ್ ಇಸ್ ದಿಸ್? ಹ್ಯಾಂಡಲ್, ಪ್ಲಾಸ್ಟಿಕ್ ಹ್ಯಾಂಡಲ್. ಸೊ ಇಲ್ಲಿ ನೀವು ಫೈರ್ ಕನೆಕ್ಷನ್ ಇರ್ತದೆ ಇಲ್ಲಿ ಅಂತ ಅನ್ಕೊಳ್ಳಿ, ಸ್ಟೋವ್ ಇಂದ. ಸೊ ನೀವೇನ್ ಮಾಡ್ತೀರಾ, ಹ್ಯಾಂಡಲ್, ನಮ್ಗೆ ಎಷ್ಟು ಕಾನ್ಫಿಡೆಂಟ್, ಹ್ಯಾಂಡಲ್ ಬಿಸಿ ಇರಲ್ಲ ಬಟ್ ಪ್ಯಾನ್ ಬಿಸಿ ಇರ್ತದೆ. ದಟ್ಸ್ ವಾಟ್ ಅವರ್ ಮದರ್ ಯೂಸ್ ಟು ಟೆಲ್ us, no? So what she say, hold it from the handle, not go and don't touch the pan. Why she say so? Because ಈ ಹ್ಯಾಂಡಲ್ ಅನ್ನೋದೇನಿದೆ ಅದು ಹೀಟ್ನ ಕಂಡಕ್ಟ್ ಮಾಡಲ್ಲ, ಬಟ್ ಈ ಪ್ಯಾನ್ ಅನ್ನೋದೇನಿದೆ ಅದು ಹೀಟ್ನ ಕಂಡಕ್ಟ್ ಮಾಡ್ತದೆ. ಸೊ ವಿಚ್ ಇಸ್ ದ ಆಬ್ಜೆಕ್ಟ್ ವಿಚ್ ಕಂಡಕ್ಟ್ ದ ಹೀಟ್, ದೋಸ್ ಆರ್ ಕಾಲ್ಡ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂದ್ರೆ ಆಬ್ಜೆಕ್ಟ್, ದೇ ವಿಲ್ ಕಂಡಕ್ಟ್ ದ ಹೀಟ್. ಸೊ ಈ ಪ್ಲಸ್ ಅಂತ ಹಾಕಿರ್ತೀನಿ ನಾನು. ಪ್ಲಸ್ ಅಂತಂದ್ರೆ ಈ ಆಬ್ಜೆಕ್ಟ್ಗಳು ಹೀಟ್ನ ಕಂಡಕ್ಟ್ ಮಾಡ್ತವೆ. ಸೊ ದೇ ಅಲೋ ಅಸ್ ಟು ಪಾಸ್ ದ ಹೀಟ್ ಥ್ರೂ ದೆಮ್. ಬಟ್ ಈ ಇನ್ಸುಲೇಟರ್ಸ್ ಅದ್ರ ಆಪೋಸಿಟ್ ಬರೋದೇ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಅಂದ್ರೆ ದೇ ಡು ನಾಟ್ ಅಲೋ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಹೀಟ್ ಅಂತ ಹಾಕಿದ್ದೀನಿ, ಇಲ್ಲಿ ಮೈನಸ್ ಹೀಟ್ ಅಂತ ಹಾಕಿದ್ದೀನಿ. ಸೊ ಕಂಡಕ್ಟರ್ಸ್ ಏನ್ ಮಾಡ್ತವೆ, ಹೀಟ್ನ ಅಲೋ ಮಾಡ್ತದೆ ಟು ಪಾಸ್ ಥ್ರೂ ದೆಮ್. ಅಂದ್ರೆ ಅವುಗಳ ಆಬ್ಜೆಕ್ಟ್ ಏನಾಗಿದೆ ಕಂಡಕ್ಟರ್ಸ್ಗಳು, ಅದ್ರ ಮೂಲಕ ಹೀಟ್ ಟ್ರಾನ್ಸ್ಫರ್ ಆಗಿ ದೇ ವಿಲ್ ಅಲೋ. ಇನ್ಸುಲೇಟರ್ಸ್ ನೋ, ದೇ ವೋಂಟ್ ಅಲೋ ದ ಹೀಟ್ ಆಗಿರ್ಬೋದು. ಅದಕ್ಕೆ ಪ್ಯಾನ್ದು ಹೋಲ್ಡಿಂಗ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು, ಇವೆಲ್ಲ ಹೀಟ್ನ ಕಂಡಕ್ಟ್ ಮಾಡ್ಕೊಳ್ಳಲ್ಲ. ಸೊ ಫಾರ್ ಎಕ್ಸಾಂಪಲ್ ಕಂಡಕ್ಟರ್ಗೆ ಬೆಸ್ಟ್ ಬಂದು ಮೆಟಲ್ಸ್ ಆಗಿರ್ತದೆ, ಅದರಲ್ಲಿ ಬಂದು ಐರನ್. ನೀವು ಓನ್ ಡೇ ಟು ಡೇ ಲೈಫಲ್ಲಿ ನೋಡಿ, ಐರನ್ ಆಗಿರ್ಬೋದು, ಅಥವಾ ಇದರಲ್ಲಿ ಬಂದು ಇನ್ಸುಲೇಟರ್ಸ್ ಅಲ್ಲಿ ಪ್ಲಾಸ್ಟಿಕ್ ಆಗಿರ್ತದೆ, ಮತ್ತೆ ವುಡ್ ಆಗಿರ್ಬೋದು. ಸೊ ಇವೆಲ್ಲ ಇನ್ಸುಲೇಟರ್ಸ್ಗೆ ಎಕ್ಸಾಂಪಲ್. ಮತ್ತೆ ಇದು ಕಂಡಕ್ಟರ್ಸ್ಗೆ ಮೆಟಲ್, ಐರನ್, ಅಲ್ಯೂಮಿನಿಯಂ, ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ, ಸ್ಟೀಲ್ ಯೂಸ್ ಮಾಡ್ತೀವಿ, ಅವೆಲ್ಲ ಹೀಟ್ನ ಕಂಡಕ್ಟ್ ಮಾಡ್ತದೆ. ಸೊ ದೋಸ್ ಆಲ್ ಕಮ್ಸ್ ಅಂಡರ್ ಕಂಡಕ್ಟರ್ಸ್, ದೀಸ್ ಆರ್ ಕಮ್ಸ್ ಅಂಡರ್ ಇನ್ಸುಲೇಟರ್ಸ್. ಸೊ ಕಂಡಕ್ಷನ್ ಅಲ್ಲಿ ಕಂಡಕ್ಟರ್ ಮತ್ತೆ ಇನ್ಸುಲೇಟರ್ಸ್ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಇವಾಗ ಗೊತ್ತಾಯ್ತು ನಮಗೆ ಹೇಗೆ ಹೀಟ್ ಕಂಡಕ್ಟ್ ಆಗುತ್ತೆ ಅಂತ. ಆದ್ರೆ ಒಂದು ಬ್ಯೂಟಿಫುಲ್ ಫೆನೋಮಿನಾ ಟಾಪಿಕ್ ಅಂದ್ರೆ ದಟ್ ಈಸ್ ವಾಟರ್ ಅಂಡ್ ಏರ್. ವಾಟ್ ಇಟ್ ಈಸ್? ವಾಟರ್ ಅಂಡ್ ಏರ್. ಈ ಬೋತ್ ಒಂದೇ ಫೆನೋಮಿನಾ, ಅಂಡರ್ ಸಮ್ ಒನ್ ಫೆನೋಮಿನಾ ದೇ ವಿಲ್ ಕಂಡಕ್ಟ್ ದ ಹೀಟ್ ಆರ್ ಹಾಟ್ನೆಸ್. ಯಾವುದು ಅದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್, ಬಟ್ ದೇ ಆರ್ ದ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್, ಬಟ್ ಸ್ಟಿಲ್ ಹೇಗೆ ಹೀಟ್ ಆಗುತ್ತೆ, ಅದು ಹಾಟ್ನೆಸ್ನ ಕಂಡಕ್ಟ್ ಮಾಡ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ವೆಸಲ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಈ ವೆಸಲಲ್ಲಿ ನಾಟ್ ಎಟ್ ಆಲ್ ಲುಕಿಂಗ್ ಲೈಕ್ ವೆಸಲ್, ನೋ. ಸೊ ಯಾ, ಲ್ಯಾಬೋರೇಟ್ರಿದು ವೆಸಲ್ ಇತ್ತು. ಸೊ ಯೂಶಲಿ ಆಯ್ತಾ. ಸೊ ಇದರಲ್ಲಿ ನೀವು 2/3 ಅಷ್ಟು ಒಂದು ವಾಟರ್ನ ಫಿಲ್ ಮಾಡಿದ್ದೀರ. ಏನಿದೆ ಇಲ್ಲಿ? ವಾಟರ್. ಆ್ಯಂಡ್ ಇಲ್ಲಿ ನೀವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಇಟ್ಕೊಳ್ಳಿ ಆಯ್ತಾ, ಎಡ್ಜಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಸೊ ಇಲ್ಲಿ ಯು ಸ್ಟಾರ್ಟ್ ಹೀಟಿಂಗ್ ವಿತ್ ದ ಹೆಲ್ಪ್ ಆಫ್ ಕ್ಯಾಂಡಲ್. So once you start heating, when you started to heat this vessel, whatever, ಏನಂತ ಬೀಕರ್ ಏನನ್ನಾಗಿರ್ಬೋದು, ನಮ್ಮ ಲ್ಯಾಬ್ ಲ್ಯಾಂಗ್ವೇಜ್ ಅಲ್ಲಿ we call it as beaker. ಯೂಶಲಿ ಬೀಕರ್ ಸ್ವಲ್ಪ ಸ್ಲೈಟ್ ಇರ್ತಿತ್ತು ಆಯ್ತಾ, ಬೀಕರ್ ಅಂತ ಯೂಸ್ ಮಾಡ್ಕೊಂತೀರಾ ಅಂತ ಅನ್ಕೊಳ್ಳಿ. ಸೊ ಏನಾಗುತ್ತೆ, ಈ ಬೀಕರಲ್ಲಿ ಇಟ್ಟಾಗ ಫಸ್ಟ್ ಈ ಹಾಟ್ ಟ್ರಾನ್ಸ್ಫರ್ ಆಗಿದ ತಕ್ಷಣ ಈ ಎಡ್ಜಲ್ಲಿ ಇರ್ತಕ್ಕಂಥ ವಾಟರ್ ಫಸ್ಟ್ ದೇ ಸ್ಟಾರ್ಟ್ ಬಾಯ್ಲಿಂಗ್. ಫಸ್ಟ್ ಇದು ಸ್ಟಾರ್ಟ್ ಬಾಯ್ಲ್ ಆಗಿ ರೈಸ್ ಅಪ್ ಆಗುತ್ತೆ. ಏನಾಗುತ್ತೆ? ರೈಸ್ ಅಪ್ ಆಗುತ್ತೆ. ಸೊ ಈ ಮೇಲೆ ಇರ್ತಕ್ಕಂಥ ವಾಟರ್ ಮತ್ತೆ ಈ ಎಡ್ಜಲ್ಲಿ ಇರ್ತಕ್ಕಂಥ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ವಾಟರ್ ಏನಾಗುತ್ತೆ, ದೇ ಕಮ್ಸ್ ಡೌನ್ ಅಂಡ್ ದೇ ಸ್ಟಾರ್ಟ್ ಹೀಟಿಂಗ್ ಅಪ್. ಸೊ ಎಡ್ಜಲ್ಲಿ ಇರ್ತಕ್ಕಂಥ ವಾಟರ್ ಫಸ್ಟ್ ಹೀಟ್ ಆಗಿ ಫಸ್ಟ್ ದೇ ವಿಲ್ ಡೂ ರೈಸ್ ಅಪ್ ಆದ್ಮೇಲೆ ಮೇಲೆ ಇರ್ತಕ್ಕಂಥ ವಾಟರು ಮತ್ತೆ ಮಿಡಲ್ ಅಲ್ಲಿ ಸರ್ಫೇಸ್ ಎಡ್ಜಲ್ಲಿ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ಕಮ್ಸ್ ಡೌನ್. ಸೊ ಈ ತರ ಒಂದು ಸೈಕಲ್ ಆಗಿ 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 ಎಲ್ಲ ವಾಟರ್ ಏನಾಗುತ್ತೆ, ಹೀಟ್ ಅಪ್ ಆಗುತ್ತೆ. ಸೊ ಈ ತರ ಒಂದು ಪ್ರೋಸೆಸ್ ನಾವೇನು ಕಾಳ್ತೀವಿ, ಕನ್ವೆಕ್ಷನ್. ವಾಟ್ ಡು ವಿ ಕಾಲ್?
ಕನ್ವೆಕ್ಷನ್. ಕನ್ವೆಕ್ಷನ್ ಇಸ್ ಸಮಥಿಂಗ್, ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಏರ್ ಮತ್ತೆ ವಾಟರು ಫಸ್ಟ್ ಈ ಹಾಟ್ ಆಬ್ಜೆಕ್ಟಿಗೆ ನಿಯರ್ ಯಾವ್ದಾಗಿರ್ತದೆ, ಹಾಟ್ ಸರ್ಫೇಸಿಗೆ ಅಥವಾ ಈ ಸರೌಂಡಿಂಗ್ಸ್ ಅಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ರೈಸ್ ಅಪ್ ಆಗಿ ಹೀಟ್ ಅಪ್ ಆಗಿ ರೈಸ್ ಅಪ್ ಆಗುತ್ತೆ. ರೈಸ್ ಅಪ್ ಆಗಿ ಎಡ್ಜಲ್ಲಿ ಇರ್ತಕ್ಕಂಥದ್ದು, ಮೇಲ್ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥದ್ದು ಅದನ್ನೆಲ್ಲ ಏನ್ ಮಾಡುತ್ತೆ, ಕೆಳಗಡೆ ಬರುತ್ತೆ, ಅದು ಬಂದು ಹೀಟ್ ಆಗುತ್ತೆ. ಸೊ ಫಸ್ಟ್ ಎಡ್ಜು ಸರೌಂಡಿಂಗ್ಸ್ ಏರ್ ಹೀಟ್ ಅಪ್ ಆಗಿ ಮೇಲೆ ಟ್ರಾನ್ಸ್ಫರ್ ರೈಸ್ ಅಪ್ ಆಗಿ ಮೇಲೆ ಇರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ನ ಅಥವಾ ಹೇರ್ ಅಂದ್ರೆ ಹೇರ್ ಏನಾಗುತ್ತೆ, ದಟ್ ವಿಲ್ ದೋಸ್ ಸೆಂಡ್ ಟು ನಿಯರ್ ದ ಹಾಟ್ ಸರೌಂಡಿಂಗ್ಸ್ ಆಯ್ತಾ. ಸೊ ಈ ಒಂದು ಪ್ರಾಸೆಸ್ ಇಂದ ಹೀಟ್ ಕ್ಯಾಚ್ ಅಪ್ ಆದ್ರೆ ಅದನ್ನ ಏನಂತ ಕರಿತೀವಿ ನಾವು, ಕನ್ವೆಕ್ಷನ್ ಪ್ರಾಸೆಸ್ ಅಂತ ಕರಿತೀವಿ. ಕನ್ವೆಕ್ಷನ್ ಆಯಿತು, ಕಂಡಕ್ಟರ್ಸ್, ಇನ್ಸುಲೇಟರ್, ಕನ್ವೆಕ್ಷನ್. ಸೊ ದೋಸ್ ಆರ್ ಕೀವರ್ಡ್ಸ್. ಸೊ ನಾವು ಏನೇನು ಕಲ್ತ್ಕೊಂಡು ಹೀಟಲ್ಲಿ ಅಂತ ಒಂದು ಇದು ಮಾಡೋಣ. ದಟ್ ಈಸ್ ಟೆಂಪ್ರೇಚರ್. ಟೆಂಪ್ರೇಚರ್ ಆದಮೇಲೆ ಟೆಂಪ್ರೇಚರ್ ಹೀಟ್ನ ಕಲೆಕ್ಟ್ ಮಾಡುತ್ತೆ ಟೆಂಪ್ರೇಚರ್ ಮೂಲಕ. ಸೊ ಅದಕ್ಕೆ ಯೂಸ್ ಮಾಡೋ ಆಬ್ಜೆಕ್ಟ್ ಥರ್ಮೋಮೀಟರ್. ದೆನ್ ವಾಟ್ ವಿ ಡೂ, ಕ್ಲಿನಿಕಲ್ ಥರ್ಮೋಮೀಟರ್ ಟೈಪ್ಸ್ ಅಲ್ಲಿ ನೋಡಿದ್ರು ನಾವು, ದಟ್ ಈಸ್ ಕ್ಲಿನಿಕಲ್ ಥರ್ಮೋಮೀಟರ್. ದೆನ್ ವಿ ಸಾ ಲ್ಯಾಬೋರೇಟರಿ ಥರ್ಮೋಮೀಟರ್. ದೆನ್ ಹೇಗೆ ಹೀಟ್ ಕನ್ವರ್ಟ್ ಆಗುತ್ತೆ, ಸೊ ಹೇಗೆ ಹೀಟ್ ಕಂಡಕ್ಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗಬೇಕಲ್ಲ, ಒಂದು ಆಬ್ಜೆಕ್ಟಿಗೆ ಅಥವಾ ಒಂದು ವೆಸಲ್ ಆಗಿರ್ಬೋದು, ಒಂದು ಹ್ಯೂಮನ್ ಪರ್ಸನ್ಸ್ಗೆ ಆಗಿರ್ಬೋದು ಹೀಟ್ ಹೇಗೆ ಬರ್ತಾ ಇದೆ ಅನ್ನೋದು. ಸೊ ಆ ಮೂಲಕ ಹೋಗುವಾಗ ನಾವು ಕಂಡಕ್ಷನ್ ಟಾಪಿಕ್ನ ನೋಡ್ತು. ಕಂಡಕ್ಷನ್ ಅಲ್ಲಿ ವಿ ಹ್ಯಾವ್ ಕಂಡಕ್ಟರ್ಸ್ and we also have insulators which do not allow the heatness. Those are called insulators. Then we saw, what do we saw, convection. That is something that is a cycle. So first bottom rise up, heat agi rise up agi, next surroundings ಅಲ್ಲಿ ಇರತಕ್ಕಂಥ ಏರ್ ವಾಟರ್ ಮಾಲಿಕ್ಯೂಲ್ಸ್ ನ ಕಮ್ ಡೌನ್ಸ್ ಮಾಡೋದು. ಸೊ ಅವು ನೆಕ್ಸ್ಟ್ ಹೀಟ್ ಅಪ್ ಆಗುತ್ತೆ, ರೈಸ್ ಅಪ್ ಆಗುತ್ತೆ. ಈ ತರ ಕಂಪ್ಲೀಟ್ ಆಗೋ ಪ್ರಾಸೆಸ್ ನ ಫಸ್ಟ್ ಒಂದು ಸಮ್ ಆಫ್ ಒಂದು ಕೈಂಡ್ ಆಫ್ ಟೈಮ್ ಆದ್ಮೇಲೆ ಕಂಪ್ಲೀಟ್ ಇರ್ತಕ್ಕಂಥ ಅಷ್ಟು ವಾಟರು ಹೀಟ್ ಅಪ್ ಆಗಿದ್ದಾರೆ. ಸೊ ಇಷ್ಟು ಬಂದು ಕನ್ವೆಕ್ಷನ್.